ನಮಸ್ಕಾರ ಸ್ನೇಹಿತರೆ, ಶಮಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ತುಂಬ ದಿನಗಳ ನಂತರ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ಮಂಗಳವಾರ, ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗ್ದಿದೆ. ಟಿಫನ್ ಕೂಡ ಆಯಿತು. ಟಿಫನಿಗೆ ಏನಪ್ಪ ಮಾಡಿದ್ದೆ ಅಂತ ಹೇಳಿದ್ರೆ, ಶಾವಿಗೆ ಉಪ್ಪಿಟ್ಟು ಮತ್ತು ಚಪಾತಿನ ಮಾಡ್ಕೊಂಡಿದ್ದೆ. ನಾನು ಇವತ್ತು ಟಿಫನಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಹಾಗೆ ಒಂದು ಚಪಾತಿನೂ ಕೂಡ ಮಾಡ್ಕೊಂಡಿದ್ದೆ. ಪ್ರೋಟೀನ್ಗೋಸ್ಕರ ಒಂದು ಪಲ್ಯನೂ ಕೂಡ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಡಯಟ್ನ ಪ್ಲ್ಯಾನ್ನ ಶುರು ಮಾಡಿ ಹತ್ತತ್ರ 2 ಮಂತ್ಸ್ ಆಯಿತು. ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಿಲ್ಲ ಅಂದ್ರೂ ತಕ್ಕ ಮಟ್ಟಿಗೆ ಮಾಡ್ತಾಯಿದ್ದೀನಿ. ಅದರದ್ದು ರಿಸಲ್ಟ್ ಹೇಗಿದೆ, ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಡಯಟ್ನ ಶುರು ಮಾಡಿ ಹತ್ತತ್ರ 2 ಮಂತ್ಸ್ ಆಗಿದೆ. ನಾನು ಹಿಂದಿನ ವಿಡಿಯೋದಲ್ಲಿ ಡಯಟ್ ಬಗ್ಗೆ ಯಾವುದೋ ವಿಡಿಯೋಸ್ನ ಹಾಕಿರಲಿಲ್ಲ. ಯಾಕೆಂದರೆ ರಿಸಲ್ಟ್ ನನಗೆ ಸಿಗಬೇಕಲ್ವಾ, ಹಾಗಾಗಿ ನನಗೆ ರಿಸಲ್ಟ್ ಸಿಕ್ಕಿದ್ರೆ ಹಾಕೋಣ ಅಂಥೇಳಿ ಹಾಕಿರಲಿಲ್ಲ. ಇವತ್ತು 2 ಮಂತ್ಸ್ ಕಂಪ್ಲೀಟ್ ಆಗಿದೆ. ನಾನು ಎಷ್ಟಪ್ಪ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಹೇಳಿದ್ರೆ, ಹತ್ತತ್ರ ನಾನು 73 ಹೋಗಿದ್ದೆ. ನಂದು ನಾರ್ಮಲ್ ವೆಯ್ಟ್ ಬಂದು 68 ಇತ್ತು. ಸುಮಾರು ವರ್ಷದಿಂದ ಅದನ್ನೇ ಮೇಂಟೈನ್ ಮಾಡಿದ್ದೆ. ಆದರೆ 73 ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಇದ್ದಕ್ಕಿದ್ದಂಗೆ. ಅಂದರೆ ನಮ್ಮ ಲೈಫ್ ಸ್ಟೈಲು ಅಥವಾ ವಾಕಿಂಗ್ ಎಕ್ಸಸೈಸ್ ಸ್ವಲ್ಪ ಎಲ್ಲ ಬ್ರೇಕ್ ಆಯಿತು, ಹಾಗಾಗಿ 73 ಆಗಿತ್ತು. ಮತ್ತು ನಾನು ನನ್ನ ರೆಗ್ಯುಲರ್ ವಾಕಿಂಗ್ ಎಲ್ಲ ಶುರು ಮಾಡಿ, ಜೊತೆಗೆ ಸಣ್ಣ ಪುಟ್ಟ ಎಕ್ಸಸೈಸ್ ಕೂಡ ಮಾಡಿ, ಊಟದಲ್ಲಿ ಸ್ವಲ್ಪ ಡಯಟನ್ನ ಫಾಲೋ ಮಾಡ್ತಾಯಿದ್ದೀನಿ. ಅಂದರೆ ತುಂಬ ವೀಡಿಯೋಸ್ಗಳೆಲ್ಲ ತೋರಿಸೋ ಥರ ಯಾವುದೇ ರೀತಿ ಡಯಟ್ನ ಫಾಲೋ ಮಾಡ್ತಾ ಇಲ್ಲ. ನಮ್ಮ ಮನೇಲಿ ಏನು ಅಡುಗೆ ಮಾಡ್ತೀವೋ ಅದರಲ್ಲೇ ಆದಷ್ಟು ಕಾರ್ಬೋಹೈಡ್ರೇಟ್ ಅಂದರೆ ರೈಸ್ನ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ತಿನ್ನೋದೇ ಇಲ್ಲ ಅಂತೇನಿಲ್ಲ, ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಿ ಆದಷ್ಟು ಸ್ವಲ್ಪ ತರಕಾರಿ, ಚಪಾತಿ, ಮುದ್ದೆ ಈ ರೀತಿ ಸ್ವಲ್ಪ ತಿಂತೀನಿ. ಮುದ್ದೆ ಮತ್ತು ಚಪಾತಿಲೂ ಕೂಡ ನಿಮಗೆ ಕಾರ್ಬೋಹೈಡ್ರೇಟ್ ಇರುತ್ತೆ, ಆದರೆ ಪ್ರಮಾಣ ಕಡಿಮೆ ಇರುತ್ತೆ ಅಷ್ಟೇ. ಹಾಗಾಗಿ ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಆಲ್ಮೋಸ್ಟ್ ಇವಾಗ 69.5 17 ಇಯರ್ ಇದ್ದೀನಿ. ಅದನ್ನು ನಾನು ಸಾಧಿಸೋದಕ್ಕೆ ಏನಪ್ಪ ಮಾಡಿದೆ ಅಂತ ಹೇಳಿದ್ರೆ, ಮುಂಚೆನೇ ಹೇಳಿದಾಗ ಎಕ್ಸಸೈಸ್, ವಾಕಿಂಗ್. ಎಕ್ಸಸೈಸ್ ಅಂದರೆ ತುಂಬ ಕಷ್ಟಕರವಾಗಿರೋ ಎಕ್ಸಸೈಸ್ ಯಾವುದಿಲ್ಲ, ಕಾರ್ಡಿಯಕ್ ಎಕ್ಸಸೈಸಸ್ಸು. ಸೂರ್ಯ ನಮಸ್ಕಾರ ಸ್ವಲ್ಪ 15 ನಿಮಿಷ ಅಷ್ಟೇ ಮಾಡೋದು ನನಗೆ ಟೈಮ್ ಆಗೋದು. ಜೊತೆಗೆ ವಾಕಿಂಗ್ ಮಾಡ್ತಿದ್ದೆ. ಡೈಲಿ 2 ಟೈಮ್ಸ್ ವಾಕಿಂಗ್ನ ಮಾಡ್ತಾಯಿದ್ದೆ. ಹೆಂಗಪ್ಪ ಅಂತ ಹೇಳಿದ್ರೆ, ಬೆಳಿಗ್ಗೆ ಒಂದು 45 ಮಿನಿಟ್ಸ್ ಆಗ್ತಾಯಿತ್ತು. 4500 ಸ್ಟೆಪ್ಸ್ನ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೆ. ಮತ್ತು ಸಂಜೆ 4500 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ ಹತ್ತತ್ರ 9000 ಅಲ್ಲಿ ನಾನು ವಾಕಿಂಗಲ್ಲಿ ಮುಗಿಸಿದ್ರೆ, ಮನೇಲಿ ಓಡಾಡೋದೆಲ್ಲ 2000 ನಿಯರ್ ಆಗ್ತಾಯಿತ್ತು. ಇದಿಷ್ಟು ನಾನು ವೆಯ್ಟ್ ಲಾಸ್ಗೆ ಅಂತ ಹೇಳಿ ನಾನು ಟ್ರೈ ಮಾಡಿದ್ದು. ರಿಸಲ್ಟ್ ಅಂತೂ ಸಿಕ್ಕಿದೆ. 3.5 kg ನಾನು ಡೌನ್ ಆಗಿದ್ದೀನಿ. ಪ್ರತಿ ನಾರ್ಮಲ್ ಆಗಿ ನಾನು ಇಷ್ಟು ಮಾಡ್ತಾಯಿದ್ದೀನಿ. ಇಷ್ಟು ನಾರ್ಮಲ್ ಅಂದರೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಇಲ್ಲದೆ ಇರೋರು ಇಷ್ಟು ಟ್ರೈ ಮಾಡಿಬಿಟ್ರೆ ಆಲ್ಮೋಸ್ಟ್ ಒಂದು 2 ಮಂತ್ಸಲ್ಲಿ ಒಂದು 4 to 5 kg ಲಾಸ್ ಆಗ್ಬೋದು. ಆದರೆ ನನಗೆ ಥೈರಾಯ್ಡ್ ಇಶ್ಯೂ ಇರೋದ್ರಿಂದ 3.5 ಅಷ್ಟು ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ. ಇದು ಎಷ್ಟು ದಿವಸ ನಡೆಯುತ್ತೋ ಗೊತ್ತಿಲ್ಲ, ನೋಡೋಣ ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ. ಆದಷ್ಟು 2 ಟೈಮ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರು, ಅಟ್ಲೀಸ್ಟ್ ನೆಕ್ಸ್ಟ್ ನಂದು ಗೋಲ್ ಇರೋದು ಬಂದು 65ಗೆ ಬರಬೇಕು ಅಂತೇಳಿ. ಅದಕ್ಕೆ ಬಂದಾಗ ಸ್ವಲ್ಪ 2 ಟೈಮ್ಸ್ ಇರೋ ವಾಕಿಂಗ್ನ 1 ಟೈಮ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಬೋದಾ ಏನೋ ಒಂದ್ಸರಿ ಅಂತ ಹೇಳಿ ಟ್ರೈ ಮಾಡಬೇಕು. ಇದು ನನ್ನ ಡಯಟ್ನ ಕಥೆ ಆಗಿತ್ತು. ನೆಕ್ಸ್ಟ್ ಬನ್ನಿ, ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ನನ್ನ ಕ್ರೇಪ್ ಸಿಲ್ಕ್ ಕಲೆಕ್ಷನ್ಸ್ನ ತೋರಿಸ್ತೀನಿ. ಬನ್ನಿ ನೋಡೋಣ. ಇವಾಗೆಲ್ಲ ಟ್ರೆಂಡಿಂಗ್ ಅದೇ ಇರೋದಲ್ಲ, ಕ್ರೇಪ್ ಸಿಲ್ಕು. ಹಾಗಾಗಿ ಕ್ರೇಪ್ ಸಿಲ್ಕ್ ಯಾವುದನ್ನು ತೊಗೊಂಡಿದ್ದೀನಿ ನಾನು ಅಂತೇಳಿ ತೋರಿಸ್ತೀನಿ. ನನ್ನ ಹತ್ರ ಟೋಟಲ್ 2 ಕ್ರೇಪ್ ಸಿಲ್ಕ್ ಸ್ಯಾರಿಗಳಿದೆ, ಪ್ಯೂರ್ ಕ್ರೇಪ್ ಸಿಲ್ಕ್ ಸ್ಯಾರೀಸು. ಅದು ಯಾವ್ಯಾವುದು ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಇರೋದೆಲ್ಲ ಕ್ರೇಪ್ ಸಿಲ್ಕೆ. ಹಾಗಾಗಿ ನಾನು ಇದನ್ನು ತೊಗೊಂಡು ಹತ್ತತ್ರ ಇನ್ನೂ ಕ್ರೇಪ್ ಸಿಲ್ಕ್ ಇಷ್ಟೊಂದೆಲ್ಲ ಟ್ರೆಂಡಿಂಗಲ್ಲಿ ಬಂದಿರಲಿಲ್ಲ, ಆವಾಗಲೇ ತೊಗೊಂಡಿದ್ದು. ಇದು ನನ್ನ ಫಸ್ಟ್ ಕ್ರೇಪ್ ಸಿಲ್ಕ್ ಸ್ಯಾರಿ. ತುಂಬ ಜನ ಇಷ್ಟಪಡುವಂಥ ಕಲರ್ ಇದು, ರೆಡ್, ಟೊಮೆಟೊ ರೆಡ್ ಅಂತ ಹೇಳ್ತಾರಲ್ಲ ಆ ಕಲರು. ನೋಡಿ, ಈ ರೀತಿ ಬಾರ್ಡ್ರ್ ಇದೆ. ಇದಕ್ಕೆ ಕಡ್ಡಿದು ಸೆರ್ಗು. ಆ್ಯಕ್ಚುಲಿ ತುಂಬ ಜನ ಇಷ್ಟಪಡೋದು ಕ್ರೇಪ್ ಸಿಲ್ಕಲ್ಲಿ ಈ ಥರ ಸೆರ್ಗ್ ಬಂದು ಕಡ್ಡಿ ಇರಬೇಕು ಅಂತ ಹೇಳಿ ಈ ಥರ ಸೆರ್ಗ್ ಬಂದಿದೆ. ಆ್ಯಕ್ಚುಲಿ ಥಿಕ್ನೆಸ್ ತುಂಬ ಚೆನ್ನಾಗಿದೆ ಇದು.
ನಾನು ಸ್ಟಾರ್ಟಿಂಗ್ ಅಂದರೆ ಹತ್ತತ್ರ ಈಗ 3 ಇಯರ್ಸ್ ಕಂಪ್ಲೀಟ್ ಆಗೋಗಿದೆ ನಾನು ತೊಗೊಂಡಿದ್ದು ಸ್ಯಾರಿ. 3 ಇಯರ್ಸ್ ಮೇಲಾಯಿತು. ಹಾಗಾಗಿ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಆದರೆ ಇತ್ತೀಚೆಗೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗಿದೆ. ಈಗ ನಾನು ತೊಗೊಂಡಾಗ ಈ ಸ್ಯಾರಿಗೆ ಟೋಟಲ್ ಎಷ್ಟು ಕೊಟ್ಟಿದ್ದೆ ಅಂತ ಹೇಳಿದ್ರೆ, ಇದು ನಾನು ಮೈಸೂರಲ್ಲೇ ತೊಗೊಂಬಂದಿದ್ದು. ನಾನು ಆ್ಯಕ್ಚುಲಿ ನಿಮ್ಗೆ ಹಿಂದಿನ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ, ನಾನು ಶಾಪಿಂಗ್ ಅಂತ ಮಾಡೋದು ಜಾಸ್ತಿ ಮೈಸೂರಲ್ಲೇ ಅಂತ ಹೇಳಿ. ಹಾಗಾಗಿ ಈ ಸ್ಯಾರಿನ ನಾನು ಪರ್ಚೇಸ್ ಮಾಡಿದ್ದವಾಗ ಓನ್ಲಿ 8,000 ಅಷ್ಟೇ ಪೇ ಮಾಡಿದ್ದು. ಎಷ್ಟು ಥಿಕ್ನೆಸ್ ಇದೆ ಅಂತ ಹೇಳಿದ್ರೆ ಹತ್ತತ್ರ 150 ಗ್ರಾಮ್ ಥಿಕ್ನೆಸ್ ಬರ್ಬೋದೇನೋ ನೋಡಿದ್ದು. ನೋಡಿದ್ದು ಎಷ್ಟು ನೈಸ್ ಇದೆ ಅಂತ ಹೇಳಿದ್ರೆ, ಉಟ್ಕೊಂಡ್ರೆ ನನಗೆ ಈಗ ಬೇರೆ ರೇಷ್ಮೆ ಸೀರೆಗಳು ಯಾವುದನ್ನು ಉಡೋಕ್ಕೆ ಇಷ್ಟ ಆಗಲ್ಲ, ಅಷ್ಟು ಲೈಕ್ ಆಗಿದ್ದ ಸೀರೆ ಇದು. ನನಗೆ ತುಂಬ ಇಷ್ಟ ಆಗಿತ್ತು. ಆಮೇಲೆ ನಾನು ಫಸ್ಟ್ ಸ್ಯಾರಿ ಆಗಿರೋದ್ರಿಂದ ಕ್ರೇಪ್ ಸಿಲ್ಕಲ್ಲಿ ರೆಡ್ಡೇ ಬೇಕು ಅಂತ ಹೇಳಿ ತುಂಬ ಹುಡುಕಿ ತೊಗೊಂಡಂಥ ಸೀರೆ ಇದು. ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ನಾನು ಇದು ರನ್ನಿಂಗಲ್ಲೇ ಬಂದಿತ್ತು. ಸೇಮ್ ಇದೇನಿದೆ ಈ ಥರನೇ ಇತ್ತು ಬ್ಲೌಸು. ಆದರೆ ನಾನು ರನ್ನಿಂಗ್ ಬ್ಲೌಸ್ನ ಹೊಲಿಸ್ಕೊಂಡಿಲ್ಲ. ಅದಕ್ಕೆ ಮ್ಯಾಚಿಂಗ್ ನಾನು ಈ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ. ವರ್ಕ್ ಇದು ಕೂಡ ಹತ್ತತ್ರ 3 ಇಯರ್ಸ್ ಆಯಿತು ನಾನು ಸ್ಟಿಚ್ ಮಾಡಿಸಿ. ನೋಡಿ, ಇದು ಹ್ಯಾಂಡ್ ಎಂಬ್ರಾಯ್ಡ್ರಿನ ಮಾಡಿಸಿರೋವಂಥದ್ದು. ನನ್ನ ಹತ್ರ ಹ್ಯಾಂಡ್ ಎಂಬ್ರಾಯ್ಡ್ರಿ ತುಂಬ ಕಡಿಮೆ ನಾನು ಮಾಡಿಸೋದು, ಯಾಕೆಂದರೆ ಕಾಸ್ಟು ಜಾಸ್ತಿ ಆಗುತ್ತೆ ಅಂತೇಳಿ. ಆದರೆ ನಾನು ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬಂಡವಾಳನ ಹಾಕಿದ್ದೀನಿ. ಇದಕ್ಕೆ ಬ್ಲೌಸ್ ಪೀಸ್ ಬಂದು ನಾನು ಕ್ರೇಪ್ ಸಿಲ್ಕಿಗೆ ಅಂಥೇಳಿ ನೋಡಿದ್ದು ಖಾದಿ ರೇಷ್ಮೆ ಅಂತ ಹೇಳ್ತಾರಲ್ಲ ಆ ಕ್ಲಾತ್ ಇದು. ನೋಡಿ, ಇದು ಖಾದಿ ರೇಷ್ಮೆ ಕ್ಲಾತು. ಬ್ಲೌಸ್ ಪೀಸೇ ಬಂದು ಇದು 1 ಮೀಟರ್ಗೆ 1000 ರೂಪೀಸ್ ಕೊಟ್ಟಿದ್ದೀನಿ. ಹ್ಯಾಂಡ್ ವರ್ಕಿಗೆ ನಾನು ಆವಾಗ 2000 ಸ್ಟಿಚಿಂಗು ಸೇರಿ. ನಾನು ನಾರ್ಮಲ್ ಆಗಿ ಎಲ್ಲ ಬ್ಲೌಸ್ಗಳನ್ನ ನಾನೇ ಸ್ಟಿಚ್ ಮಾಡೋದ್ರಿಂದ ವರ್ಕ್ಗೆ ಮಿಷಿನ್ ಎಂಬ್ರಾಯ್ಡ್ರಿ ಆದರೆ ನಾನೇ ವರ್ಕ್ ಮಾಡ್ಕೋತೀನಿ. ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಇರೋದ್ರಿಂದ ನಾನು ಆಚೆ ಕಡೆನೇ ಸ್ಟಿಚ್ ಮಾಡಿಸಿರೋದು. ಅವ್ರಿಗೆ ಹೇಳಿದ್ದೆ ನಾನು ಸ್ಟಿಚ್ ವಿತ್ ವರ್ಕ್ ಅಂತೇಳಿ. ನೋಡಿ, ಇದು ಬ್ಲೌಸು. ಹ್ಯಾಂಡ್ಗೂ ಕೂಡ ಇದೇ ಥರ ವರ್ಕ್ನ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದು ಸ್ಯಾರಿ ಪ್ಲೈನ್ ಇರೋದ್ರಿಂದ, ಯಾವುದೇ ಬುಟ್ಟಗಳು ಇಲ್ಲದೆ ಇರೋದ್ರಿಂದ ಇದಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನಾನು ಹುಟ್ಟಿರೋದು ಕೂಡ ಒಂದು ಫೋಟೋನ ನಿಮಗೆ ಶೇರ್ ಮಾಡ್ತೀನಿ. ನೋಡಿ, ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದಕ್ಕೆ. ಇದು ಈ ಸೀರೆ ಕತೆ ಆಗಿತ್ತು. ಇದಕ್ಕೆ ಕುಚ್ಚು ಕೂಡ ನಾನು ಸಿಂಪಲ್ಲಾಗಿ ಮಾಡಿಸಿದ್ದೀನಿ. ನೋಡಿ, ಇದು ತುಂಬ ಮಣಿಗಳೆಲ್ಲ ಹಾಕಿದ್ರೆ ಕಲರ್ ಹೋಗ್ಬಿಡುತ್ತೆ ಅಂತ ಹೇಳಿ ತುಂಬ ಸಿಂಪಲ್ಲಾಗಿ ಕುಚ್ಚನ್ನ ಹಾಕ್ಸಿದ್ದೀನಿ. ಇದು ನನ್ನ ಫಸ್ಟ್ ಕ್ರೇಪ್ ಸಿಲ್ಕ್ ಸ್ಯಾರಿ ಆಗಿತ್ತು. ಇದು ನಂದು ಶಾರ್ಟ್ಸಲ್ಲೆಲ್ಲ ಹಾಕಿದ್ದೀನಿ. ಒಂದು ಶಾರ್ಟಲ್ಲಿ ನಂದು ವರಮಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ನಾನು ಈ ಸ್ಯಾರಿನ ತೊಗೊಂಡಿದ್ದು. ದೇವ್ರ ಗುಡಿಸಿ ನೆಕ್ಸ್ಟ್ ನಾನು ಹುಟ್ಟಿದ್ದು. ಅದರಲ್ಲೂ ಕೂಡ ಈ ಸ್ಯಾರಿನ ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನನಗೆ ತುಂಬ ಲೈಕ್ ಆದಂಥ, ನನ್ನ ಹತ್ರ ಇರೋ ಎಲ್ಲ ರೇಷ್ಮೆ ಸೀರೆಗಳಿಗಿನ್ನ ನನಗೆ ತುಂಬ ಇಷ್ಟವಾಗಿರೋವಂಥ ರೇಷ್ಮೆ ಸೀರೆ ಇದು. ಆವಾಗ ಸ್ಟಾರ್ಟಿಂಗ್ ಇದ್ದಿದ್ದರಿಂದ ಥಿಕ್ನೆಸ್ಸು ಕೂಡ ತುಂಬ ಚೆನ್ನಾಗಿದೆ. ರೇಟು ಕೂಡ ರೀಸನಬಲ್ ಆಗಿ ಸಿಕ್ತು. ಇವಾಗೆಲ್ಲ 8,000 ಅಂದರೆ ಅಷ್ಟು ಥಿಕ್ನೆಸ್ಸೇ ಇರಲ್ಲ ಅಂತ ಹೇಳ್ತಾರೆ 8,000 ಕೊಟ್ಟರು. ಆದರೆ ನನಗೆ ಅದು ತುಂಬ ಲೈಕ್ ಆಗಿತ್ತು, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನನ್ನ ಸ್ಯಾರಿ, ಇನ್ನೊಂದು ಸ್ಯಾರಿ ಬಂದು ಇದು ನನ್ನ ನೆಕ್ಸ್ಟ್ ಕ್ರೇಪ್ ಸಿಲ್ಕ್, ಪ್ಯೂರ್ ಕ್ರೇಪು. ಇದು ಬಂದು ಕಡ್ಡಿ ಬಾರ್ಡ್ರ್ ಇದೆ, ಬ್ಲೂ ಕಲರ್ದು. ಇದನ್ನು ತೊಗೊಂಡು ನಾನು 2 ಇಯರ್ಸ್ ಆಗ್ತಾಯಿದೆ. ಇನ್ನೊಂದು 3-4 ಮಂತ್ಸ್ ಹೋದರೆ 2 ಇಯರ್ಸ್. ಇದನ್ನು ಕೂಡ ವರಮಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ತೊಗೊಂಡಿದ್ದು. ಆವಾಗ ತೊಗೊಂಡಿತ್ತು ನಾನು. ಇದು ಎಷ್ಟು ಕೊಟ್ಟೆ ಅಂತ ಹೇಳಿದ್ರೆ, ಇದು ಫುಲ್ ಜರಿ ಇದೆ ನೋಡಿ, ಚಕ್ಸ್ ಇದೆ, ಒಂದೊಂದು ಬುಟ್ಟ ಕೂಡ ಇದೆ. ತುಂಬ ರೇರ್ ಅಂದರೆ ಈ ಪ್ಯಾಟ್ರನ್ ಸ್ವಲ್ಪ ಕಡಿಮೆನೇ ಸ್ಯಾರಿಗಳು ಬಂದಿದ್ದ ನಾನು ತೊಗೊಂಡಿದ್ದ ಟೈಮಲ್ಲಿ. ತುಂಬ ಕಡಿಮೆ ಇತ್ತು. ಈ ಥರ ಕಡ್ಡಿ ಬಾರ್ಡ್ರನ್ನೇ ಹುಡುಕ್ತಾ ಇದೆ. ನಂದು ಆಲ್ರೆಡಿ ಅದು ನಾರ್ಮಲ್ ಇತ್ತಲ್ವ, ಹಾಗಾಗಿ ಕಡ್ಡಿ ಬಾರ್ಡ್ರ್ ಬೇಕು ಅಂದರೆ ಬೆಂಟೆಕ್ಸ್ ಬಾರ್ಡ್ರ್ ಅಂತ ಹೇಳ್ತಾರೆ ಇದನ್ನು. ಬೆಂಟೆಕ್ಸ್ ಬಾರ್ಡ್ರ್ ಬೇಕು ಅಂತ ಹೇಳಿ ಹುಡುಕಿದ್ದು. ನನಗೆ ಈ ಸೀರೆ ಸಿಕ್ಕಿದ್ದು, ನಾನು ಆ್ಯಕ್ಚುಲಿ ಇದನ್ನು ತರಕ್ಕೆ ಮುಂಚೆ ಒಂದು ಪ್ಲೈನ್ ಸ್ಯಾರಿನ ತಂದು, ಅದು ಯಾಕೋ ಇದು ಪ್ಲೈನ್ ಆಯಿತು, ರೆಡ್ಡು ಪ್ಲೈನ್ ಇತ್ತು ಅಂತೇಳಿ ಅದನ್ನು ಚೇಂಜ್ ಮಾಡಿ ಇದನ್ನು ತೊಗೊಂಡಿದ್ದು. ಇದಕ್ಕೆ ಸೆರಗು ಕೂಡ ಈ ಥರ ಬಂದಿದೆ ನೋಡಿ, ಬೆಂಟೆಕ್ಸ್ ಥರನೇ ಈ ಥರ ಬಾರ್ಡ್ರು ಏನಿದೆಯೋ ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಸೆರಗನ್ನ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಸೀರೆ. ಆ್ಯಕ್ಚುಲಿ ನನಗೆ ಫೋಟೋಸ್ ಎಲ್ಲ ನನ್ನ ವಾಟ್ಸಪ್ಪಲ್ಲೆಲ್ಲ ಹಾಕ್ಕೊಂಡಾಗ ನನ್ನ ಫ್ರೆಂಡ್ಸ್ ಎಲ್ಲ ಲೈಕ್ ಮಾಡಿದ್ದು ಬಂದು ಈ ಸ್ಯಾರಿನೇ ಲೈಕ್ ಮಾಡಿದ್ದು, ಬ್ಲೂನ. ಆದರೆ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ರೆಡ್ ಸ್ಯಾರಿನೇ ಇಷ್ಟ ಆಗಿದ್ದು.
ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇದಕ್ಕೆ ನಾನು ಪೇ ಮಾಡಿದ್ದು ಬಂದು 8500 ನಾನು ಪೇ ಮಾಡಿದ್ದು. ಇದೇ ಸ್ಯಾರಿ, ಈ ಸ್ಯಾರಿನೂ ಕೂಡ ಮೈಸೂರಲ್ಲೇ ಶಾಪ್ ಮಾಡಿರೋದು ನಾನು. ಯಾವುದೇ ರೇಷ್ಮೆ ಸೀರೆ ತೊಗೊಂಡ್ರು ಕೂಡ ಮೈಸೂರಿಗೆ ಹೋಗೋದು, ಸಣ್ಣ ಪುಟ್ಟ ಏನಾದರೂ ಎಮರ್ಜೆನ್ಸಿ ಅಂತ ಹೇಳಿದ್ರೆ ಮಾತ್ರ ಇಲ್ಲಿ ನಾನು ಬೆಂಗಳೂರು ಶಾಪಿಂಗ್ ಮಾಡೋದು. ಅದಕ್ಕೆ ಬ್ಲೌಸ್ ಬಂದು ನಾನು ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ. ಜಸ್ಟ್ ನೋಡಿ, ಈ ರೀತಿ ಇದೆ ಬ್ಲೌಸು. ಫುಲ್ ಇದು ಕೂಡ ಹ್ಯಾಂಡ್ ಎಂಬ್ರಾಯ್ಡ್ರಿನ ಮಾಡಿಸಿರೋದು ನಾನು. ಆ್ಯಕ್ಚುಲಿ ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿ ಹೇಳಿದ್ದು ಏನಂತೇಳಿ ತುಂಬ ಸಿಂಪಲ್ ಹೇಳಿದ್ದೆ, ನಾನು ಥ್ರೆಡ್ಡಲ್ಲಿ ಹೇಳಿದ್ದೆ. ಆದರೆ ಅವರು ನಾನು ಹೇಳಿದ ಟೈಮಿಗೆ ಅದು ಥ್ರೆಡ್ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಇದನ್ನು ನಾನು ನೀವು ಹೋಗ್ಲಿ ಯಾವುದೇ ಆಗುತ್ತೆ ಅದನ್ನೇ ಮಾಡಿಕೊಡಿ ಅಂತ ಹೇಳಿದ್ದೆ. ಹಾಗಾಗಿ ಅವರು ಮುಂದೆಗಡೆ ಇದೊಂದು ಶೇಪ್ ಮಾತ್ರ ಬೇಕು ಅಂತ ಹೇಳಿದ್ದೆ. ಈ ಥರ ಇವಾಗ ಎಲ್ಲ ಆಲ್ಮೋಸ್ಟ್ ರೌಂಡೇ ಇತ್ತಲ್ವ, ಹಾಗಾಗಿ ಈ ಥರ ಸ್ಟಾರ್ ನೆಕ್ ಥರ ಹಿಡಿ ಅಂತ ಹೇಳಿದೆ ಫ್ರಂಟಿಗೆ, ಅದನ್ನ ಇಟ್ಟಿದ್ದಾರೆ. ಫುಲ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಕೂಡ ಮಾಡಿದೆ. ಸ್ಲೀವ್ಸಿಗೂ ಕೂಡ ನೋಡಿ, ಆ್ಯಕ್ಚುಲಿ ಸ್ಲೀವ್ಸಿಗೆ ಇಷ್ಟೊಂದು ಬೇಡ ಅಂತ ಹೇಳಿದ್ದೆ ನಾನು, ಗ್ರ್ಯಾಂಡ್ ಬೇಡ ಅಂತ. ಅವರು ಇದಕ್ಕೆ ನೆಕ್ಕಿಗೆ ಏನು ಮ್ಯಾಚ್ ಆಗುತ್ತೆ ಅದನ್ನು ಕೊಡಬೇಕಲ್ವಾ ಅಂತೇಳಿ ಇದನ್ನು ಕೊಟ್ಟಿದ್ದಾರೆ. ನಿಮಗೆ ಫೋಟೋದಲ್ಲಿ ಇದು ನೆವಿ ಬ್ಲೂ ಥರ ಕಾಣಿಸ್ತಿದೆ, ಆ್ಯಕ್ಚುಲಿ ಇದು ಉಜಾಲ ಬ್ಲೂ ಬರುತ್ತೆ ಸ್ಯಾರಿ. ತುಂಬ ಚೆನ್ನಾಗಿದೆ. ನಾನು ಇಷ್ಟಪಟ್ಟು ನಾನು ತೊಗೊಂಡಂಥ ಸ್ಯಾರಿ, ಅದು ನನ್ನ ಸೇವಿಂಗ್ಸಲ್ಲಿ ತೊಗೊಂಡಿರೋ ಸ್ಯಾರಿಗಳು. ನನಗೆ ತುಂಬ ಖುಷಿ ಕೊಟ್ಟಿದೆ. ಪ್ರತಿಯೊಂದು ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತೆ, ನಾವೇ ದುಡ್ಡನ್ನ ಉಳಿಸಿ ಒಂದು ಸೀರೆ ತೊಗೊಬೇಕು ಅಂತೇಳಿ. ಹಾಗೆ ನನಗೂ ಕೂಡ ನನ್ನ ಅರ್ನಿಂಗ್ಸಲ್ಲಿ ನಾನು ಒಂದು ಸೀರೆನ ತೊಗೋಬೇಕು ಅಂತ ಆಸೆ ಇತ್ತು. ಹಾಗಾಗಿ ನನ್ನ ಸೇವಿಂಗ್ಸ್ ಎಲ್ಲ ಸೇರಿಸಿ ನಾನು ತೊಗೊಂಡಂಥ ಫಸ್ಟ್ ಸ್ಯಾರಿ ಅಂದರೆ ರೆಡ್ ಇದು. ಹಾಗಾಗಿ ನನಗೆ ತುಂಬ ಇಷ್ಟ ಆ ಸ್ಯಾರಿ. ಜೊತೆಗೆ ನನ್ನ ಕಲರ್ ತುಂಬ ಇಷ್ಟ ಆಯಿತು ರೆಡ್ ಸ್ಯಾರಿ. ಜೊತೆಗೆ ಇದು ಬ್ಲೌಸ್ ನನಗೆ ತುಂಬ ಜನ ಈ ಬ್ಲೌಸ್ನ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇದೊಂದಕ್ಕೆ ಮಾತ್ರ ಯೂಸ್ ಮಾಡ್ತಿಲ್ಲ ನಾನು. ಹತ್ತತ್ರ ಒಂದು 2-3 ಸ್ಯಾರೀಸಿಗೆ ಇದು ಮ್ಯಾಚ್ ಆಗುತ್ತೆ. ನಂದು ಹಳೇದೊಂದು ರೇಷ್ಮೆ ಸೀರೆ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಆ ಸೀರೆಗೂ ಕೂಡ ಇದು ಬ್ಲೌಸ್ ಮ್ಯಾಚ್ ಆಗುತ್ತೆ. ಜೊತೆಗೆ ಒಂದು ಪಿಂಕ್ ಸ್ಯಾರಿನ ತೊಗೊಂಡಿದ್ದೀನಿ, ಆ ಪಿಂಕ್ ಸ್ಯಾರಿಗೂ ಕೂಡ ಈ ಬ್ಲೌಸ್ ಮ್ಯಾಚ್ ಆಗುತ್ತೆ. ಒಂದು ಸರಿ ಈ ಥರ ಒಂದು ಬಂಡವಾಳ ಹಾಕಿನ ಸೀರೆನ ಬ್ಲೌಸ್ನ ರೆಡಿ ಮಾಡಿಸ್ಕೊಂಡ್ರೆ ಒಂದು 2-3 ಸೀರೆಗೆ ಮ್ಯಾಚ್ ಆದರೆ ತುಂಬ ಖುಷಿ ಆಗುತ್ತೆ. ಅದರಲ್ಲಿ ನಮ್ಮಂಥ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಹೆಂಗಸ್ರ ಮೈಂಡ್ ಸೆಟ್ಟೇ ಹಂಗಿರುತ್ತೆ. ಯಾವುದಾದ್ರೂ ಒಂದು ಬಂಡವಾಳ ಹಾಕ್ತೀವಿ ಅಂದರೆ ಅದು ವರ್ತ್ ಇರಬೇಕು ಅಂತೇಳಿ ಯೋಚನೆ ಮಾಡ್ತೀವಿ. ನನಗೆ ಈ ಬ್ಲೌಸಿಗೆ ನಾನು ವರ್ಕ್ ಮಾಡಿಸಿದ್ದು ವರ್ತ್ ಅಂತ ಅನ್ನಿಸ್ತು. ಬಟ್ಟೆಗೂ ಕೂಡ 1000 ರೂಪೀಸ್ ಪೇ ಮಾಡಿ ವರ್ಕು ಎಲ್ಲ ಸೇರಿ ಹತ್ತತ್ರ 3500 ಹತ್ತತ್ರ ಆಗ್ಬಿಡ್ತಿದ್ದು. ಬ್ಲೌಸು 3700 ಬೀಳ್ತು ನನಗೆ. ಅದು ಮಾಡಿಸಿದ್ದಕ್ಕೂ ವರ್ತ್ ಅಂತ ಅನ್ನಿಸ್ತು. ಇನ್ನೊಂದು ಸ್ಯಾರಿನೂ ಕೂಡ ತೋರಿಸ್ತೀನಿ. ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಇದಕ್ಕೆ ಬ್ಲೌಸ್ ಹಾಳಾಗಿತ್ತು. ಆಲ್ಮೋಸ್ಟ್ ಎಲ್ರಿಗೂ ಅದೇ ಪ್ರಾಬ್ಲಮ್ ಆಗುತ್ತಲ್ವ, ಮದುವೆಯಲ್ಲಿ ನಾವು ಸಣ್ಣಗಿರ್ತೀವಿ, ಆಫ್ಟರ್ ಡೆಲಿವರಿ ಮಕ್ಕಳೆಲ್ಲ ಆದಮೇಲೆ ಸ್ವಲ್ಪ ದಪ್ಪ ಆಗಿರ್ತೀವಿ, ಬಾಡಿ ಸ್ಟ್ರಕ್ಚರ್ ಚೇಂಜ್ ಆಗಿರುತ್ತೆ. ಹಾಗಾಗಿ ಬ್ಲೌಸ್ಗಳು ಆಗ್ತಿರಲ್ಲ, ಆವಾಗ ಈ ಬ್ಲೌಸ್ಗಳ ಸೀರೆಗಳೆಲ್ಲ ಹಾಗೆ ಉಳಿದಿರುತ್ತೆ. ಹಾಗಾಗಿ ನಾನು ಇದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಅಂತೇಳಿ ಈ ಬ್ಲೌಸ್ನ ನಾನು ಸ್ಟಿಚ್ ಮಾಡಿಸಿದ್ದು. ನೋಡಿ, ಇದೆರಡಕ್ಕೂ ಕೂಡ ಮ್ಯಾಚ್ ಆಗುತ್ತೆ, ಉಟ್ಕೊಂಡೆ ತುಂಬ ಲುಕ್ ಕೊಡುತ್ತೆ ಸ್ಯಾರಿ. ಬ್ಲೌಸ್ ಗ್ರ್ಯಾಂಡ್ ಆಗಿರೋದ್ರಿಂದ ಇದು ಒಂದು ಸ್ಯಾರಿಗೆ ನಾನು ಮ್ಯಾಚ್ ಮಾಡ್ಕೊಂಡಿದ್ದೀನಿ. ತುಂಬ ವರ್ಷಗಳಿಂದ ಹತ್ತತ್ರ ನಾನು ಇದು ಸೀರೆನ ಒಂದು 2 ಟೈಮ್ಸ್ ಉಟ್ಟಿದ್ದೀನಿ ಏನೋ ಮದುವೆ ಆದಮೇಲೆ. ಅದಾದಮೇಲೆ ಈ ಬ್ಲೌಸ್ ಹೊಲಿಸಿದ್ಮೇಲೆ ಒಂದು 2 ಸಲ ಉಟ್ಕೊಂಡಿದ್ದೀನಿ. ಬ್ಲೌಸ್ ಮ್ಯಾಚ್ ಇಲ್ಲ ಅಂತಲೇ ಉಡ್ತಾ ಇರಲಿಲ್ಲ. ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಸ್ಯಾರಿ ಇದೆ. ಇನ್ನೂ ಒಂದು ಸ್ಯಾರಿ ಬಂದು ಇದು. ಇದಕ್ಕೆ ಉಟ್ಟಿರೋದು ಫೋಟೋಸ್ ಕೂಡ ಇದೆ, ನಾನು ಶೇರ್ ಮಾಡ್ತೀನಿ ನೋಡಿ. ಇದಕ್ಕೂ ಕೂಡ ಇದನ್ನು ಮ್ಯಾಚ್ ಮಾಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಅದು ರೆಡ್ಡಿಶ್ ಥ್ರೆಡ್ ಇದ್ರೂ ಕೂಡ ನಾವು ಹಾಕ್ಕೊಂಡಾಗ ರೆಡ್ ಏನು ಅಷ್ಟು ಎದ್ದು ಕಾಣಿಸಲ್ಲ, ಗೋಲ್ಡ್ ಇದೆಯಲ್ಲ ಇಲ್ಲಿ ಬಾರ್ಡ್ರ್ ಎಲ್ಲ, ಹಾಗಾಗಿ ಇದಕ್ಕೂ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಈ ಸ್ಯಾರಿಗೂ ಕೂಡ ಏನಾಗಿತ್ತು, ಬ್ಲೌಸ್ ರನ್ನಿಂಗಲ್ಲಿತ್ತು. ಕ್ರೇಪ್ ಇದನ್ನೇನಂತಾರೆ, ಕ್ರಷಲ್ಲಿದೆ ಇದು ಸ್ಯಾರಿ. ನೋಡಿ, ಇದು ಕ್ರಷ್. ಇದು ಆ ರನ್ನಿಂಗಲ್ಲಿ ಇತ್ತಲ್ಲ, ನನಗೆ ಯಾಕೋ ಲೈಕ್ ಆಗಿಲ್ಲ ಅದು ರನ್ನಿಂಗಲ್ಲಿ. ಅಂದರೆ ಪ್ಲೈನ್ ಬಂದಿತ್ತು, ಈ ಥರ ಪ್ಲೈನ್ ಇತ್ತು. ಈ ಥರ ಪ್ಲೈನ್ ಇತ್ತಲ್ಲ, ನನಗೆ ಲೈಕ್ ಆಗಿಲ್ಲ, ಅದು ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ ಈ ಥರ ಕಾಂಟ್ರಾಸ್ಟ್ ಮ್ಯಾಚ್ ಮಾಡ್ಕೊಳ್ಳೋಣ ಅಂತೇಳಿ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ 1, 2, 3 ಸ್ಯಾರೀಸ್ಗೆ ಈಗ ಸದ್ಯಕ್ಕೆ ಮ್ಯಾಚ್ ಮಾಡ್ತಿರೋದು ನಾನು ಆ ಬ್ಲೌಸ್ನ. ಅಂದರೆ ಅದನ್ನು ಸ್ವಲ್ಪ ಡ್ರೈ ಕ್ಲೀನ್ ಮಾಡಿಸ್ಕೋಬೇಕು, ಹ್ಯಾಂಡ್ ವಾಶ್ ಎಲ್ಲ ಮಾಡೋ ಹಾಗಿರಲ್ಲ ಅಲ್ಲ, ಮೇಂಟೆನೆನ್ಸ್ ಕೂಡ ಮಾಡಬೇಕಾಗತ್ತೆ. ರೇಷ್ಮೆ ಸೀರೆ ಆಗಿರೋದ್ರಿಂದ ವರ್ಷದಲ್ಲಿ ಒಂದ್ಸಲ ಒಂದು ಸೀರೆ ಉಡೋದೇ ಹೆಚ್ಚು ನಾವು, ಹಾಗಾಗಿ ನಡೆಯುತ್ತೆ. ಇದಿಷ್ಟು ನನ್ನ ಕ್ರೇಪ್ ಸಿಲ್ಕ್ನ ಪುರಾಣ ಆಗಿತ್ತು. ಏನೇ ಆದರೂ ನನಗೆ ನಾನು ತೊಗೊಂಡಂಥ
ಫಸ್ಟ್ ಕ್ರೇಪ್ ಸಿಲ್ಕ್ ಮೇಲೆ ತುಂಬ ಒಲವು ಜಾಸ್ತಿ. ನೋಡಿ, ಇದು ತುಂಬ ಥಿಕ್ನೆಸ್ ಇದೆ. ನೋಡೋಕೆ ಇದು ಸಿಂಪಲ್ ಅನ್ಸಿದ್ರು ಕೂಡ ದಪ್ಪ ಇದೆ ಬಟ್ಟೆ, ತುಂಬ ಚೆನ್ನಾಗಿದೆ, ಶೈನಿಂಗ್ ಇದೆ ಮ್ಯಾಮ್. ಕ್ರೇಪ್ ಸಿಲ್ಕ್ ಅಂದ್ ಮತ್ತೆ ಮೈಸೂರು ಸಿಲ್ಕ್ ಅಂದರೆ ಶೈನಿಂಗ್ ಎಲ್ಲ ಇಂಪಾರ್ಟೆಂಟು. ತುಂಬ ಶೈನಿಂಗ್ ಕಾಣಿಸುತ್ತೆ ಸ್ಯಾರಿ. ಐರನ್ ಮಾಡಿಲ್ಲ ನಾನು, ಹಾಗೆ ತೋರಿಸ್ತಿರೋದು ನಿಮಗೆ, ಹಾಗಾಗಿ ಸ್ವಲ್ಪ ಡಲ್ಲ ಕಾಣಿಸ್ಬೋದು. ಆದರೆ ಸೀರೆ ತುಂಬ ಸೂಪರ್ ಆಗಿದೆ. ಇದಿಷ್ಟು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಸ್ವಲ್ಪ ದಿನಗಳಿದ್ದೀನಿ, ಸ್ವಲ್ಪ ದಿನಗಳಷ್ಟೇ ಇದೆ ನನ್ನ 1 ವರ್ಷ ಕಂಪ್ಲೀಟ್ ಆಗೋದಕ್ಕೆ ಯೂಟ್ಯೂಬ್ ಜರ್ನಿ. ನಾನು ವೀಡಿಯೋಸ್ಗಳನ್ನ ಕಡಿಮೆ ಹಾಕ್ತಾ ಇದ್ರು ಕೂಡ ಇನ್ಫಾರ್ಮೇಷನ್ ವೀಡಿಯೋನ ಕೊಡಬೇಕು ಅಂತ ಸ್ವಲ್ಪ ಲೇಟ್ ಮಾಡ್ತಾ ಇದ್ದೀನಿ ವೀಡಿಯೋದಿಂದ ವೀಡಿಯೋಗೆ. ಹಾಗಾಗಿ ನನ್ನ ವೀಡಿಯೋನ ಸಪೋರ್ಟ್ ಮಾಡಿ, ನನ್ನ ಮೋನೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.